ಈ ವಿಷಯದ ಬಗ್ಗೆ ಧ್ವನಿ ಎತ್ತಲೇಬೇಕು, ಮಾತಾಡಲೇಬೇಕು ಅಂತ ಡಿಸೈಡ್ ಮಾಡಿ ಮಾತಾಡ್ತಿರೋ ಟಾಪಿಕ್ ಇದೆ. E20 ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ನೇಷನ್ ವೈಡ್ ಪೆಟ್ರೋಲ್ ವೆಹಿಕಲ್ಸ್ಗೆ ವಿಚ್ ಇಸ್ ಡಿಫಾಲ್ಟ್ ಪೆಟ್ರೋಲ್. ದೇರ್ ಇಸ್ ನೋ ಆಪ್ಷನ್ ಆಫ್ E10 ಆರ್ E0 ಅವೈಲಬಲ್. ನೀವು ಪೆಟ್ರೋಲ್ ವೆಹಿಕಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ E20ನೇ ಯೂಸ್ ಮಾಡಬೇಕು. ಇದು ಹೆಂಗಾಯಿತು ಅಂದರೆ ನೇಷನ್ ವೈಡ್ ಓವರ್ ನೈಟ್ ನಮ್ಮನ್ನು ಆಳ್ತಿರೋರು, ನಮ್ಮ ಮಿನಿಸ್ಟರ್ಗಳು ಒಂದು ಪಾಲಿಸಿ ಮಾಡಿ ಆಯಿಲ್ ಇಂಡಸ್ಟ್ರೀಸ್ಗೆ, ಆಯಿಲ್ ಕಾರ್ಪೊರೇಷನ್ಸ್ಗೆ ಕಳಿಸ್ಕೊಟ್ಬಿಟ್ಟು ದಟ್ ದೇ ನೀಡ್ ಟು ಸರ್ವ್ E20 ಪೆಟ್ರೋಲ್ ಫಾರ್ ಆಲ್ ದ ಪೆಟ್ರೋಲ್ ವೆಹಿಕಲ್ಸ್ ಇನ್ ಇಂಡಿಯಾ ಅಂತ. ಓಕೆ, 2023ಗೆ E20 ಅನ್ನೋದು ರೋಲ್ ಔಟ್ ಆಗಿದೆ. 2026ಗೆ ಇದು ಮ್ಯಾಂಡೇಟರಿ ಯಾಕೆ ಆಗಬೇಕಿತ್ತು? ಅಷ್ಟೊಂದು ಅರ್ಜೆಂಟ್ ಏನಿತ್ತು? ಇದನ್ನು ರಿವರ್ಸ್ ಕ್ವಶನ್ ಮಾಡೋದಕ್ಕೆ ಹೋದರೆ ನಮ್ಮ ಸರ್ಕಾರ ನಮ್ಗೆ ಹೇಳ್ತಿರೋದು ಇದರಿಂದ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ ಆ್ಯಂಡ್ ನಮ್ಮ ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ರೈತರಿಗೆ ಹೆಲ್ಪ್ ಆಗುತ್ತೆ, ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ ಅಂದರೆ ಅಕ್ಸೆಪ್ಟಬಲ್, ಅಪ್ರಿಷಿಯೇಟೆಡ್, ಒಪ್ಪೋಣ. ಬಟ್ ಡೆಫಿನೆಟ್ಲಿ ರೈತರಿಗೆ ಹೆಲ್ಪ್ ಆಗ್ತಿದೆಯಾ, ಇಲ್ಲ ನಮ್ಮ ಮಿನಿಸ್ಟರ್ಸ್ ಮಕ್ಳಿಗೆ ಹೆಲ್ಪ್ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್, ಯಾಕೆ ಈ ಟಾಪಿಕ್ ಬಂತು ಅಂದರೆ ನಮ್ಮ ಯೂನಿಯನ್ ಮಿನಿಸ್ಟರ್ಸ್ ಏನಿದ್ದಾರೆ, ಫಾರ್ ಎಕ್ಸಾಂಪಲ್ ನಿತಿನ್ ಗಡ್ಕರಿ ಅವ್ರನ್ನ ತಗೋಣ. ಅವ್ರ ಮಕ್ಕಳಿಗೂ ಈ ಎಥನಾಲ್ ಬ್ಲೆಂಡಿಂಗ್ ಸಪ್ಲಿಮೆಂಟ್ಸ್ನ ಆಯಿಲ್ ಕಾರ್ಪೊರೇಷನ್ಸ್ ಆರ್ ಆಯಿಲ್ ರಿಫೈನರೀಸ್ಗೆ ಸಪ್ಲೈ ಮಾಡ್ತಿದೆ. ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಒಂದು ಲಿಸ್ಟೆಡ್ ಕಂಪನಿ ಶೇರ್ ಪ್ರೈಸ್ 100 ರೂಪೀಸ್ಗಿಂತ ಕಡಿಮೆ ಇದ್ದಿದ್ದು ಇವಾಗ 3500ಗಿಂತ ಜಾಸ್ತಿ ಆಗಿದೆ. ವೈ? ಬಿಕಾಸ್ ಆಫ್ಟರ್ ಇಂಪ್ಲಿಮೆಂಟಿಂಗ್ ದಿಸ್ ಪಾಲಿಸಿ ನಾರ್ E20 ಅನ್ನೋದು ರೋಲ್ ಔಟ್ ಆದಮೇಲೆ ಅವರು ಒಂದು ಡ್ರಾಸ್ಟಿಕ್ ಬೂಮ್ನ ತಗೊಂಡಿದ್ದಾರೆ. ಇವ್ರ ಪರ್ಸನಲ್ ಅಜೆಂಡಾಸ್, ಇವರ ಫ್ಯಾಮಿಲಿ ಉದ್ಧಾರಕ್ಕೆ ಆರ್ ಇವ್ರ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಒಂದು ದುರಾಸೆಯಿಂದ ನೇಷನ್ ವೈಡ್ ಎಕ್ಸ್ಪೆರಿಮೆಂಟ್ ಆಗಿ ಇದನ್ನು ಯಾಕೆ ತೊಗೊತಿದ್ದೀರಾ? ಎಷ್ಟೊಂದು ವೆಹಿಕಲ್ಸು E20 ಸಪೋರ್ಟ್ ಆಗ್ತಿಲ್ಲ, E20 ಅನ್ನೋದು ವೆಹಿಕಲ್ಸ್ಗೆ ಸೂಟೇ ಆಗ್ತಿಲ್ಲ. ಎಷ್ಟೊಂದು E20 ಸಪೋರ್ಟಿವ್ ಅಂತ ಹೇಳ್ಕೊಂಡಿರೋ ವೆಹಿಕಲ್ಸು ಮೂಲೆಗೆ ಬೀಳ್ತಿದೆ, ರಸ್ಟ್ ಹಿಡಿತಿದೆ, ಇಂಜಿನಲ್ಲಿ ಪ್ರಾಬ್ಲಮ್ಸ್ ಬರ್ತಿದೆ, ಮೈಲೇಜ್ ಡ್ರಾಪ್ ಆಗ್ತಿದೆ ಅಂತ ಎಷ್ಟೊಂದು ಪ್ರಾಬ್ಲಮ್ಸ್, ಎಷ್ಟೊಂದು ನೇಷನ್ ವೈಡ್ ಇದ್ರ ಬಗ್ಗೆ ಧ್ವನಿ ಎತ್ತಿ ವೀಡಿಯೋಗಳು ಮಾಡಿ ಜನ ಮಾತಾಡ್ತಿದ್ದಾರೆ ಅಂದಾಗ್ಲೂ ಇದನ್ನ ಇಷ್ಟೊಂದು ಲೈಟಾಗಿ ತೊಗೊಂಡಿದ್ದೀರಾ ಯಾಕೆ? ಜನಕ್ಕೆ ಯಾಕೆ ಇನ್ನೂ E10 ಆರ್ 100% ಪೆಟ್ರೋಲ್ನ ನೀವು ತೊಗೊಂಬರೋದಕ್ಕಾಗ್ತಿಲ್ಲ? ಇದು ಡೆಫಿನೆಟ್ಲಿ ಕ್ವಶನ್ ಬರ್ತಿದೆ ಜನಗಳಿಗೆ, ಜನಸಾಮಾನ್ಯರಿಗೆ ಇದು ಒಂದು ಬಿಗ್ ಕ್ವಶನ್ ಆಗ್ಬಿಟ್ಟಿದೆ. ಆ್ಯಂಡ್ ಇದನ್ನು ರಿವರ್ಸ್ ಕ್ವಶನ್ ಮಾಡ್ತಿರೋ ಜನಗಳಿಗೆ ನೀವು ಹೇಳ್ತಿರೋದು F1 ರೇಸಿಂಗ್ ಟ್ರ್ಯಾಕಲ್ಲಿ F1 ವೆಹಿಕಲ್ಸ್ಗೆ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತೀರಾ? ಆರ್ ಬ್ರೆಜಿಲ್ ಅಂತ ಕಂಟ್ರಿ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ 100% ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ದೇ ಆರ್ ಇನ್ E100 ಅಂತೆಲ್ಲ ಹೇಳ್ತಿದ್ದಾರೆ. ಸ್ವಾಮಿ, ಎಲ್ಲಿ ಬ್ರೆಜಿಲು, ಎಲ್ಲಿ ಇಂಡಿಯಾ? ಬ್ರೆಜಿಲ್ ಸ್ಟಾರ್ಟ್ ಮಾಡಿದ್ದು 1975 ಈ ಪ್ರೋಗ್ರಾಮ್ನ. ಆ್ಯಂಡ್ ಅವರು 50+ ಇಯರ್ಸ್ ತೊಗೊಂಡಿದ್ದಾರೆ ಒಂದು E100ಗೆ ಬರಬೇಕು ಅಂದರೆ. ಆ್ಯಂಡ್ ಅವ್ರು ಬರೀ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅಷ್ಟೇ ವರ್ಕ್ ಮಾಡಲಿಲ್ಲ, ಸೈಡ್ ಬೈ ಸೈಡ್ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಬಿಟ್ಟು ನಾರ್ಮಲ್ ವೆಹಿಕಲ್ಸ್, ನಾರ್ಮಲ್ ಪೆಟ್ರೋಲಲ್ಲಿ 100% ಪೆಟ್ರೋಲಲ್ಲಿ ರನ್ ಆಗೋ ವೆಹಿಕಲ್ಸ್ ಅಲ್ಲಿ ಕೂಡ ಇತ್ತು. ಅವ್ರು ಅದನ್ನು ಕೈ ಬಿಟ್ಟಿಲ್ಲ. ಅದರ ವ್ಯಾಲಿಡಿಟಿ ಮುಗಿಯೋವರೆಗೂ 100% ಪೆಟ್ರೋಲ್ ವೆಹಿಕಲ್ಸ್ ಯಾವುದಿತ್ತು ಅದಕ್ಕೆಲ್ಲ 100% ಪೆಟ್ರೋಲ್ ಅವ್ರು E10 ಪೆಟ್ರೋಲ್ ಅನ್ನೋದನ್ನ ಸೈಡ್ ಬೈ ಸೈಡ್ ಪ್ರೊವೈಡ್ ಮಾಡ್ಕೊಂಡು ಬಂದಿದ್ದಾರೆ. ಡೈರೆಕ್ಟ್ಲಿ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿ ನಾನು E20 ತೊಗೊಂಬಂದೆ, E75 ತಂದೆ, E100 ತಂದೆ ಅಂತ ಹೇಳ್ಬಿಟ್ಟು ಓವರ್ ನೈಟಲ್ಲಿ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ನೀವು ಮಾಡ್ತಿರೋ ಪಾಲಿಸಿ ಇಂಪ್ಲಿಮೆಂಟೇಷನ್ಸು ಜನಸಾಮಾನ್ಯರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ. ಒಬ್ಬ ಮನುಷ್ಯ ಒಂದು ವೆಹಿಕಲ್ ತೊಗೋಬೇಕು ಅಂದರೆ ಕಷ್ಟಪಟ್ಟು ದುಡ್ದು ಅದಕ್ಕೊಂದಿಷ್ಟು ಡೌನ್ ಪೇಮೆಂಟ್ ಅನ್ನೋದನ್ನು ರೆಡಿ ಮಾಡಿಕೊಂಡು ಓವರ್ ದ ಪೀರಿಯಡ್ EMIಗಳು ಕಟ್ಕೊಂಡು ಕನ್ಸುಗಳು ಕಟ್ಕೊಂಡು ಗಾಡಿ ತೊಗೊತಾನೆ. ಅವನು ಕನಸಿನ ಮೇಲೆ ಬಂದು ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಮನಸ್ಥಿತಿ ಎಷ್ಟು ಕೆಳಗಡೆ ಇದೆ. ಡೆಫಿನೆಟ್ಲಿ ನಿಮ್ಮಂಥ ಮಿನಿಸ್ಟರ್ಸ್ನ ಇಲ್ಲ ನಿಮ್ಮಂಥ ಪಾಲಿಸಿ ಮೇಕರ್ಸ್ನ ನಾವು ಗೆಲ್ಸಿರೋದು ನಮಗೆ ನಾವು ಕ್ವಶನ್ ಮಾಡ್ಕೊತಾ ಇದ್ದೀವಿ, ಯಾವ ರೀತಿ ನ್ಯಾಯ ಒದಗಿಸ್ತೀವಿ. ಡೆಫಿನೆಟ್ಲಿ ಇದು ನೇಷನ್ ವೈಡ್ ದೊಡ್ಡ ಸುದ್ದಿ ಆಗುತ್ತೆ. ಒಂದು ಒಳ್ಳೆ ಆಡಳಿತ ಕೊಟ್ಟಂಥ ಸರ್ಕಾರ ಅಂತ ನೀವೇನು ಕರೆಸ್ಕೊಂಡಿದ್ದೀರಾ ನಿಮಗೆ ನೀವು, ಈ ಸರ್ಕಾರದ ಪತನಕ್ಕೆ ನೀವೇ ಬುನಾದಿ ಹಾಕ್ಕೊಂಬಿಟ್ಟಿದ್ದೀರಾ ಅಂತ ಇದು ಒಂದು ವಿಷಯ ತುಂಬ 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 ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ. ಇನ್ನೂ ಜನ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಇದನ್ನು ತುಂಬ ದೊಡ್ಡ ಇಶ್ಯೂ ಮಾಡೋದಕ್ಕಿಂತ ಮುಂಚೆ ಇದಕ್ಕೊಂದು ಒಳ್ಳೆ ಪರಿಹಾರ ನೀವು ಹುಡುಕೊಡ್ಲೇಬೇಕು. ಅಲ್ಲಿವರೆಗೂ ಇದು ಸರಿ ಹೋಗಲ್ಲ. ಆ್ಯಂಡ್ ಬ್ರೆಜಿಲ್ ಬಗ್ಗೆ ನೀವೇನು ಮಾತಾಡ್ತಿದ್ದೀರಾ, ಬ್ರೆಜಿಲ್ 50 ಇಯರ್ಸ್ ಬ್ಯಾಕ್ ಅವರು ಪಾಲಿಸಿ ಇಂಪ್ಲಿಮೆಂಟ್ ಮಾಡಿಕೊಂಡು ಫ್ಲೆಕ್ಸ್ ಫ್ಯೂಯಲ್ ಇಂಜಿನ್ಸ್ನ ಕೂಡ ಡೆವಲಪ್ ಮಾಡಿಕೊಂಡು ಇವತ್ತಿಗೆ 100% ಗ್ಯಾಸೋಲಿನಲ್ಲಿ ರನ್ ಆಗ್ತಿದೆ. ಎಥನಾಲ್ ಬ್ಲೆಂಡೆಡ್ ಗ್ಯಾಸೋಲಿನಲ್ಲಿ ರನ್ ಆಗ್ತಿದೆ ಅವ್ರ ವೆಹಿಕಲ್ಸ್ ಅಂದರೆ ಅವರು R&D ಅಷ್ಟು ಚೆನ್ನಾಗಿ ವರ್ಕ್ ಮಾಡಿ ಅದಕ್ಕೆ ಫ್ಲೆಕ್ಸ್ ಫ್ಯೂಯಲ್ ಇಂಜಿನ್ಸ್ನ ರೆಡಿ ಮಾಡಿಕೊಂಡು ಇವತ್ತು ಅವರು ಮಾರ್ಕೆಟಲ್ಲಿದ್ದಾರೆ. ಆ್ಯಂಡ್ ಸ್ಕ್ಯಾಸಿಟಿ ಬಗ್ಗೆ ಯೋಚನೆ ಮಾಡಿ ಇಂಡಿಯಾ ಪಾಪ್ಯುಲೇಷನ್ ಏನು, ಬ್ರೆಜಿಲ್ ಪಾಪ್ಯುಲೇಷನ್ ಏನು, ಬ್ರೆಜಿಲಲ್ಲಿ ರಿನ್ಯೂವಬಲ್ ಫ್ರೆಶ್ ವಾಟರ್ ಅವೈಲಬಿಲಿಟಿ ಎಷ್ಟಿದೆ, ಇಂಡಿಯಾದಲ್ಲಿ ಎಷ್ಟಿದೆ? ಫಾರ್ ಎಕ್ಸಾಂಪಲ್ ಜಸ್ಟ್ ನಂಬರ್ಸ್, ಇದು ಒಂದು ಗೂಗಲಲ್ಲಿ ಸಿಕ್ಕಿರೋ ನಂಬರ್ ಹೇಳೋದು, ಇದು ಫ್ಯಾಕ್ಟ್ ಅಲ್ಲ, ಇಟ್ ಮೈಟ್ ಬಿ ಎ ಮೈಕ್. ಓಕೆ, ಟೇಕ್ ದಿಸ್ ನಂಬರ್, 1450 ಬಿಲಿಯನ್ ಕ್ಯೂಬಿಕ್ ಮೀಟರ್ ಪರ್ ಇಯರ್ ವಾಟರ್ ರಿನ್ಯೂವಬಲ್ ಇಂಡಿಯಾದಲ್ಲಿದ್ದರೆ 8200 ಬಿಲಿಯನ್ ಕ್ಯೂಬಿಕ್ ಮೀಟರ್ ಪರ್ ಇಯರ್ ಬ್ರೆಜಿಲಲ್ಲಿದೆ. ಈ ನಂಬರ್ಸ್ನ ಕಂಪೇರ್ ಮಾಡಿ ನೋಡಿ. ಆ್ಯಂಡ್ 1 ಲೀಟರ್ ಆಫ್ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಆರ್ ಎಥನಾಲ್ ಬ್ಲೆಂಡೆಡ್ ಸಪ್ಲಿಮೆಂಟ್ನ ಏನು ರೆಡಿ ಮಾಡಬೇಕು ಅದಕ್ಕೆ ಖರ್ಚಾಗೋದು ನಿಯರ್ಲಿ 1000 ಲೀಟರ್ ಆಫ್ ವಾಟರ್. ಮೊದಲೇ ಇಂಡಿಯಾದಲ್ಲಿ ನೀರಿಲ್ಲ ಅಂತ ಎಷ್ಟೋ ಸ್ಟೇಟಲ್ಲಿ ಒದ್ದಾಡ್ತಿದ್ದಾರೆ ಜನ. ನಮ್ಮ ರೈತರು ಎಷ್ಟೊಂದು ಜನ ಅವರು ಬೆಳೆಯೋ ಬೆಳೆ ಡಿಪೆಂಡ್ ಆಗಿರೋದು ಮಳೆ ಮೇಲೆ. ಮಳೆ ಸರಿಯಾಗಿ ಆಗ್ತಿಲ್ಲ, ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಇದೆ, ಕ್ಲೈಮೇಟ್ ಇಶ್ಯೂ ಇದೆ. ಇದೆಲ್ಲದರ ಮಧ್ಯ ನೀವು ರೈತರಿಗೆ ಒಂದು ಆಶ್ವಾಸನೆ ಕೊಟ್ಟು ರೈತರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಒಂದು ಪಾಲಿಸಿನ ಓವರ್ ನೈಟ್ ಇಂಪ್ಲಿಮೆಂಟ್ ಮಾಡಿ ಅದರಿಂದ
ಜನಸಾಮಾನ್ಯರು ಕಷ್ಟಪಟ್ಟು ದುಡಿದು ಕನಸುಗಳು ಕಟ್ಕೊಂಡು ತೊಗೊಂಡಿರೋ ವೆಹಿಕಲ್ಗಳನ್ನ ಎಕ್ಸ್ಪೆರಿಮೆಂಟಾಗಿ ಯೂಸ್ ಮಾಡಿಕೊಂಡು ವಿತಿನ್ ಶಾರ್ಟ್ ಸ್ಪ್ಯಾನ್ ಇದು ಹೀಗೆ ಕಂಟಿನ್ಯೂ ಆದರೆ ತೊಗೊಂಡಿರೋ ವೆಹಿಕಲ್ಸು ಜನ ಯೂಸ್ ಮಾಡ್ತಿರೋ ವೆಹಿಕಲ್ಸ್ ಎಲ್ಲ ಸ್ಕ್ರ್ಯಾಪ್ ಆಗುತ್ತೆ. ಆವಾಗಲೂ ನಿಮಗೇನು ಬೇಜಾರಿಲ್ಲ ಸ್ವಾಮಿ, ನೀವು ಮೇಲಿರೋರು, ನೀವು ದೊಡ್ಡವರು, ನೀವು ಅದನ್ನು ಒಂದು ಮಾರ್ಕೆಟಾಗಿ ಕನ್ವರ್ಟ್ ಮಾಡ್ತೀರಾ, ಒಂದು ಸ್ಕ್ರ್ಯಾಪ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಹೊರತು ಜನಗಳ ಮೇಲೆ ನಿಮಗೆ ಯಾವುದೇ ಕನಿಕರ ಇರೋದಿಲ್ಲ. ನೀವು ಡೆಫಿನೆಟ್ಲಿ ಜನಗಳಿಗೆ ಒಳ್ಳೆ ಆಡಳಿತ ಕೊಡ್ತಿದ್ದೀರಾ ಅನ್ನೋದಾದರೆ E20 ಅನ್ನೋ ಕಾನ್ಸೆಪ್ಟನ್ನು ಒಂದು ಆಪ್ಷನ್ ಆಗಿಟ್ಕೊಂಡು E0 ಆರ್ E10 ಪೆಟ್ರೋಲನ್ನು ಸ್ಟಿಲ್ ಅವೈಲಬಲ್ ರಿಸೋರ್ಸ್ ಆಗಿ ಎಲ್ಲರಿಗೂ ಪ್ರೊವೈಡ್ ಮಾಡಿಕೊಂಡು ಬಂದರೆ ಈ ಸರ್ಕಾರ ಅಥವಾ ಈ ಆಡಳಿತ ಕಂಟಿನ್ಯೂ ಆಗುತ್ತೆ. ಇಲ್ಲ ನೀವು E20 ಆದಮೇಲೆ E75 ತರ್ತೀವಿ, E75 ಆದಮೇಲೆ E100 ತರ್ತೀವಿ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನೇಷನ್ ವೈಡ್ ಕಷ್ಟಪಟ್ಟು ಜೀವನ ನಡೆಸ್ತಿರೋ ಎಲ್ಲ ಪ್ರತಿಯೊಬ್ಬ ನಾಗರಿಕ ಕೂಡ ಇದ್ರ ವಿರುದ್ಧ ತಿರುಗಿಬಿದ್ದು ಸರ್ಕಾರದ ಅವನತಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ.